ನಮಸ್ಕಾರ ವೀಕ್ಷಕರೇ. ಬಡವರಿಗೆ ಕಷ್ಟದಲ್ಲಿರೋರಿಗೆ ನ್ಯಾಯ ಬೇಕು ಅಂದ್ರೆ ಕೋರ್ಟ್ ಕಚೇರಿ ಎಲ್ಲ ಅಲಿಯಕ್ಕಾಗೋದಿಲ್ಲ. ಅಂಥವ್ರಿಗೆ ನಿಂತ ಜಾಗದಲ್ಲೇ ನ್ಯಾಯ ಕೊಡಿಸ್ಬೇಕು ಅನ್ನೋ ಸೂತ ಹಿಡ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಡ್ತಿರೋ ಒಬ್ಬ ಧೀಮಂತ ನಾಯಕ ಇವತ್ತೇನೆಲ್ಲ ಮಾಡಿದ್ರು ಅನ್ನೋದನ್ನ ನೀವೇ ನೋಡಿ. ಪಾಪ ವಯಸ್ಸಾದವರನ್ನ ದಾರಿ ಆಗ್ಲಿ ಅಂತ ಸರ್ಕಾರದವ್ರು ಪೆನ್ಷನ್ ಕೊಟ್ರೆ ಅದಕ್ಕೂ ಬಾಯಿ ಹಾಕಿ ನಿಮ್ಮ ನಾಯಿ ಬುದ್ಧಿ ತೋರಿಸ್ತಿರಲ್ಲ. ನಾಚಿಕೆ ಆಗಲ್ಲ? ಛೇ, ನಿಮ್ಮನ್ನು ಹೋಗಿ ಹೋಗಿ ನಾಯಿಗೆ ಹೋಲಿಸ್ತಾ ಇದ್ದೀನಿ ನಾನು. ಅದಕ್ಕಿರೋ ಪ್ರಾಮಾಣಿಕತೆ ನಿಯತ್ತು ಸ್ವಲ್ಪ ನಿಮ್ಗಿದ್ದಿದ್ರು ಇವತ್ತು ಯಾಕೆ ನಮ್ಮ ದೇಶ ಹೀಗಿರ್ತಿತ್ತು? ಆ ನಾಯಿಗಳಿಗಿಂತ ಕಡೆ ನೀವು. ಓವರ್ ಮಾತಾಡ್ತಾ ಇದ್ದೀನಿ ನೀನು. ನಾನು ಯಾರು ಗೊತ್ತಾ? ಗೌರ್ಮೆಂಟ್ ಎಂಪ್ಲಾಯ್. ಮರ್ಯಾದೆ ಇರಲಿ. ಸಾಕ ಮರ್ಯಾದೆ? ಇಂಟರ್ವ್ಯೂಗೆ ಹೋಗಿದ್ದೇನೋ? ಇಂಟರ್ವ್ಯೂ ಎಲ್ಲ ಡ್ಯಾಡ್, ನ್ಯೂಸ್ ಕವರೇಜ್ಗೆ ಹೋಗಿದ್ದೆ. ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆವರೆಗೂ ನಾನು ಅಲ್ಲೇ ಸುತ್ತಾಡ್ತಾ ಇದ್ದೆ. ನೋಡು ಈ ಅಜ್ಜಿ ಪರಿಸ್ಥಿತಿ ನೋಡು. ನಿನ್ನ ದರಿದ್ರ ಲಂಚದ ಆಸೆಗೋಸ್ಕರ ಪಾಪ ಈ ಅಜ್ಜಿನ ಉಪವಾಸ ಬೀಳಿಸ್ತಾ ಇದೆಯಲ್ಲ. ಪಾಪ ಹೊಟ್ಟೆ ಗಿಟ್ಟಿಲ್ದೆ ಹೇಗೆ ನರಳ್ತಾ ಇದ್ದಾರೆ ನೋಡು. ನಿನಗೆ ಯಾವ್ದ್ರಲ್ಲಿ ಹೊಡಿಬೇಕು ನೀನೇ ಹೇಳು. ನೋಡ್ತೀಯ ಶಾಂತಮ್ಮ, ನಮ್ಮ ದೊರೆ ಹೆಂಡತಿ ಜೊತೆ ಹೋಗಿಲ್ಲ ಅನ್ನೋದು ಈಗಲಾದ್ರೂ ಅರ್ಥ ಆಯ್ತಲ್ಲ. ಇನ್ಮೇಲಾದ್ರೂ ಜಗಳ ಆಡೋದು ನಿಲ್ಲಿಸ್ತೀಯಾ? ಸಂಜೆನೆ ಹೇಳಕ್ಕೇನಾಗಿತ್ತು ನಿಂಗಿದನ್ನ? ಕೇಳೋದಕ್ಕೆ ನಿಮ್ಗೆ ಎಲ್ಲಿ ಪೇಷನ್ಸ್ ಇತ್ತು ಹೇಳಿ ಶಾಂತಮ್ನವ್ರ? ನಿಮ್ಮ ಮಗ ತಪ್ಪು ಮಾಡಲ್ಲ ಅಂತ ಈಗ್ಲಾರು ಒಪ್ಕೊಳ್ತೀರಾ? ಈ ನನ್ನ ಚಿನ್ನ ಅಂತಾನೆ ನನಗ್ ಗೊತ್ತಿತ್ತು. ನಿಮ್ಮ ಅಪ್ಪನೇ ಕಣೋ ನಿನ್ ಮೇಲೆ ಅನುಮಾನ ಪಡ್ತಾ ಇದ್ದಿದ್ದು. ಅಯ್ಯೋ ನೀನೇನೆ ಒಳ್ಳೆ ಕೋತಿ ಮೊಸರನ್ನ ತಿಂದು ನನ್ನ ಮೂತಿಗೆ ಒರೆಸ್ತಾ ಇದೀಯಾ? ಈಗ ಇವರಿಬ್ರು 2 ತಿಂಗಳು ಫಾರಿನ್ ಟೂರ್ಗೆ ಹೋಗ್ತೀನಿ ಅಂತಂದ್ರೆ ನಾನು ಕಳಿಸ್ಕೊಡ್ತೀನಿ. ನೀನ್ ಸಿದ್ಧವಾಗಿದೀಯಾ? ಆಯ್ತಾಯ್ತು, ಈಗ ಅದನ್ನ ಬಿಟ್ಬಿಡಿ. ಎಲ್ರು ಮೊದಲು ಟಿವಿ ನೋಡಿ. ಅಲ್ಲಿ ನೋಡು ಮಾಮ, ಮನುಷ್ಯನ್ನ ಪಬ್ಲಿಕ್ ಅಲ್ಲಿ ಕೇರೆ ಮಾಡಿದ್ರೆ ಇನ್ನೊಬ್ಬನ ಮೇಲೆ ಹೆಂಗ ಕೈ ಎತ್ತುತ್ತಿದ್ದಾನಂತ. ಆದ್ರೂ ಇವನದ್ದು ಯಾಕೋ ತುಂಬಾ ಓವರ್ ಆಯ್ತು ಅಂತ ಅನ್ನಿಸ್ತಿದೆ ಕಣ. ಅಲ್ಲ ಕಣ, ಈಗಲೇ ಪಬ್ಲಿಕ್ ಅಲ್ಲಿ ಹೀಗೆ ಬಿಹೇವ್ ಮಾಡ್ತಿರೋನು ನಾಳೆ ಮುಖ್ಯಮಂತ್ರಿ ಆಗೋದ್ರೆ ರಾಜ್ಯನ ಗೂಂಡಾ ರಾಜ್ಯ ಮಾಡ್ಬಿಡ್ತಾನಷ್ಟೇ. ಅವನು ಆ ಥರದ ಮನುಷ್ಯ ಅಲ್ಲಪ್ಪ. ನಿಯತ್ತಿನ ಖಜಾನೆ, ಶುದ್ಧ ಹಸ್ತ, ಪ್ರಾಮಾಣಿಕ. ಅವನ ಬಗ್ಗೆ ಇದುವರೆಗೂ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಬಿದ್ದಿಲ್ಲ, ಗೊತ್ತಾ? ಹೌದೌದು. ನಮ್ಮ ಅಭಿ ಅವನನ್ನ ಇಂಟರ್ವ್ಯೂ ಮಾಡಿದಾನೆ ಅಂತಂದ್ಮೇಲೆ ಅವನ ಯೋಗ್ಯನೇ ಆಗಿರ್ಬೇಕು. ನಮ್ಮ ಸರೋಜಮ್ಮ ಹೇಳ್ತಾ ಇದ್ರು, ಅವನು ಮದ್ವೆನೇ ಮಾಡ್ಕೊಂಡಿಲ್ವಂತೋ. ಹೆಣ್ಮಕ್ಳನ್ನ ಕಂಡ್ರಂತೂ ಬೆಂಕಿ ನೋಡ್ದವ್ರ ತರ ದೂರನೇ ಇದ್ಬಿಡ್ತಾರಂತೆ. ಹೌದು, ಅದೊಂದು ವಿಷಯದಲ್ಲಿ ಅವನ್ನ ಮೆಚ್ಕೊಳ್ಳೇಬೇಕು ಬಿಡು. ನಾನು ಕೇಳಿದ್ದೀನಿ, ಹೆಣ್ಮಕ್ಳು ಅಂದರೆ ತಾಯಿ ಸಮಾನವಾಗಿ ನೋಡ್ತಾನಂತೆ. ಹೆಣ್ಮಕ್ಳ ವಿಷಯದಲ್ಲಿ ಶುದ್ಧವಾಗಿದ್ದಾನೆ ಅಂತಂದರೆ ಅವನು ಎಲ್ಲಿ ಬೇಕಾದ್ರೂ ಗೆಲ್ತಾನೆ. ಯಾಕ್ರಿ? ನಂಗೆ ಯಾಕೋ ತಲೆ ನೋವ್ತಾ ಇದೆ, ನಾನು ಮಲ್ಕೋತೀನಿ. ಯಾಕಮ್ಮ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ನಿಂದೇನು ತಪ್ಪಿಲ್ಲ ಅಂತ ನಿಮ್ಮ ಅತ್ತೆನೇ ಒಪ್ಕೊಂಡಿದ್ದಾಳಲ್ಲ. ಅದೆಲ್ಲ ತಾತ, ಪ್ಲೀಸ್ ನನ್ನ ಬಗ್ಗೆ ಯಾರು ತಪ್ಪು ತಿಳ್ಕೊಬೇಡಿ. ನಾನು ಮಲ್ಕೋತೀನಿ ರೀ. ಮೊದ್ಲಿಂದನೂ ಇದೇ ಹಣೆ ಬರ ಈ ಪ್ರಾಣಿದು. ನಾನು ಈ ರಾಜಕೀಯದವ್ರ ಬಗ್ಗೆ ಏನೇ ನ್ಯೂಸ್ ಕವರೇಜ್ ಮಾಡ್ಕೊಂಬಂದ್ರು ನೋಡೋ ಇಂಟ್ರೆಸ್ಟೇ ಇಲ್ಲ. ನೀವು ನೋಡಿ ರಚಿನ್, ಈಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾಳೆ ಈ ನ್ಯೂಸಿಂದ ಇಡೀ ರಾಜ್ಯದಲ್ಲೇ ಒಂದು ಹವಾನೇ ಸೃಷ್ಟಿ ಆಗ್ಬಿಡುತ್ತೆ. ಅವನು ಆ ಥರದ ಮನುಷ್ಯ ಅಲ್ಲಪ್ಪ. ನಿಯತ್ತಿನ ಖಜಾನೆ, ಶುದ್ಧ ಹಸ್ತ, ಪ್ರಾಮಾಣಿಕ. ಅವನ ಬಗ್ಗೆ ಇದುವರೆಗೂ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಬಿದ್ದಿಲ್ಲ, ಗೊತ್ತಾ? ನಾನು ಕೇಳಿದ್ದೀನಿ, ಹೆಣ್ಮಕ್ಳು ಅಂದರೆ ತಾಯಿ ಸಮಾನವಾಗಿ ನೋಡ್ತಾನಂತೆ.
ಹೆಣ್ಮಕ್ಳ ವಿಷಯದಲ್ಲಿ ಶುದ್ಧವಾಗಿದ್ದಾನೆ ಅಂತಂದರೆ ಅವನು ಎಲ್ಲಿ ಬೇಕಾದ್ರೂ ಗೆಲ್ತಾನೆ. ಥ್ಯಾಂಕ್ಸ್ ಮಗ. ನೋಡ್ತಾ ಇರು, ಇದು ಒಂದೇ ಅಲ್ಲ, ಈ ಸಲ ರಂಜಿತ್ ಸರ್ ಬಗ್ಗೆ ಎಂತೆಂಥ ನ್ಯೂಸ್ ಕ್ರಿಯೇಟ್ ಮಾಡ್ತೀನಂತ. ಈ ಸಲ ನಮ್ಮ ಕಡೆಯಿಂದ ಅವ್ನು ರೆವಲ್ಯೂಷನ್ ಆಗಲೇಬೇಕು. ಓಕೆ ಮಗ, ಮತ್ತೆ ಸಿಗ್ತೀನಿ. ಬಾಯ್.